ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಿರೋದು ಮಧುಗಿರಿ ಮಾರಮ್ಮನ ಹೊರಟಿದ್ದೀವಿ. ಸೊ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇದು ಪೂಜೆ ಮಾಡಿಸ್ತಿರೋದು ಬಂದು ನಮ್ಮ ಅಪ್ಪ ಅವರು. ಸೊ ಅದಕ್ಕೆ ಹೊರಟಿದ್ವಿ. ನಮ್ಮ ಹಸ್ಬೆಂಡ್ ಫುಲ್ಲು ಶಾಕಲ್ಲಿದ್ದರು, ಯಾಕಂದರೆ ಅವರು ಮೊಬೈಲ್ ಹ್ಯಾಕ್ ಆಗಿತ್ತು. ಈ ಥರ ವಾಟ್ಸಪ್ಪಲ್ಲಿ ಒಂದು ಡಾಕ್ಯುಮೆಂಟ್ ಬರುತ್ತೆ. ಆ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿ ಮತ್ತು ನಿಮ್ಮ ಅಕೌಂಟಲ್ಲಿರೋ ಅಮೌಂಟೆಲ್ಲ ವಿತ್ಡ್ರಾ ಮಾಡ್ಕೋತಾರೆ. ನಾವು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟಿತ್ತು. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 9:30 ಆಗಿತ್ತು. 9:30ಗೆ ಹೋಗೋ ಅಷ್ಟರಲ್ಲಿ ಅಮ್ಮ ಎಲ್ಲ ತಂದುಬಿಟ್ಟು ಆರತಿ ಎಲ್ಲ ರೆಡಿ ಮಾಡ್ಕೊಂಡಿತ್ತು ಪೂಜೆಗೆ ಎಲ್ಲ. ನಾವು ಹೋಗಿ ಆರತಿ ಎತ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಆರತಿ ಎತ್ಕೊಂಡು ಹೋಗಿನ ಮುಂಚೆ ಅಮ್ಮ ಅಲ್ಲಿ ಹೋಗಿ ಮುಂದೆಗಡೆ ದೀಪ ಹಚ್ಬಿಟ್ಕೊಂಡು ಅಂತ ಹೇಳಿದ್ರು. ಸೊ ಅದಕ್ಕೆ ದೀಪ ಹಚ್ತಾ ಇದ್ದೀವಿ. ಅದು ಹೆವಿ ಗಾಳಿ ಇರೋದ್ರಿಂದ ದೀಪ ಇಷ್ಟು ಹಚ್ಚಿದ್ರೂ ಹತ್ಕೋತಾನೆ ಇರಲಿಲ್ಲ, ಆರೋಗ್ತಾಯಿತ್ತು. ಅದ್ರ ಮಧ್ಯೆ ನಮ್ಮ ಹಸ್ಬೆಂಡು ಮೊಬೈಲ್ ಹಾಕಾಗಿ 5000 ಹೋಗಿದ್ದು ಒಂದು ಚಿಂತೆ ಇತ್ತು ಅವ್ರಿಗೆ. ಫೈನಲಿ ದೀಪ ಹಚ್ಚಿ ಮತ್ತೆ ಆರತಿ ಎತ್ಕೊಂಡು ಲೈನಲ್ಲಿ ನಿಂತ್ಕೊಂಡ್ವಿ. ಅಲ್ಲಂತೂ ಹೋಗೋದಕ್ಕಂತೂ ದಾರಿನೇ ಬಿಡ್ತಾ ಇರಲಿಲ್ಲ. ಅಲ್ಲ ಕಂಬ ಒಳಗಡೆ ಎಂಟ್ರಿ ಆದ್ವಿ. ದೀಪ ಇನ್ನೂ ಹಚ್ಚಿರಲಿಲ್ಲ, ಯಾಕಂದರೆ ಗಾಳಿ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ಅಲ್ಲಿ ಒಳಗಡೆ ಹಚ್ಚಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿತ್ತು. ಸೊ ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಬೇಕು, ಆವಾಗ ಹಚ್ಚಿದ್ರು. ಅಲ್ಲೂ ಫ್ಯಾನ್ ಇತ್ತು, ಫ್ಯಾನಲ್ಲಿ ಹಾರೋಯ್ತು. ದೇವಸ್ಥಾನದ ಒಳಗಡೆ ಇಷ್ಟೊಂದು ಜನ ಇದ್ರು. ಇದು ಮಧುಗಿರಿ ಮಾರಮ್ಮ ದೇವರು. ಅದು ವೀಡಿಯೋ ಮಾಡಬೇಕು ಮಾಡಿದವ್ರಿಗೆ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಗೊತ್ತಿಲ್ಲದಂಗೆ ಇದು ವೀಡಿಯೋ ಮಾಡಿತ್ತು. ವೀಡಿಯೋ ಮಾಡೋದಕ್ಕಂತೂ ಎಷ್ಟು ಸಾಹಸ ಮಾಡಿದ್ಲು ಗೊತ್ತಾ ನನ್ನ ತಂಗಿ. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಬೆಳಗ್ಕೊಂಡು ದೇವ್ರಿಗೆ ಮತ್ತೆ ಇಲ್ಲಿ ಬಂದು ಆರತಿ ಬೆಳಗ್ತಾ ಇದ್ವಿ. ಅದು ಆರತಿ ಎಲ್ಲ ಬೆಳಗಾದ್ಮೇಲೆ ಅದು ಹೂವು ಏನಿದೆ ಅದನ್ನು ತೆಗೆದಾಕ್ಬೇಕು.
ಆರತಿ ಎಲ್ಲ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಮ್ಮ ಹಸ್ಬೆಂಡು ಈಡ್ಗಾಯಿ ಹೊಡೆದ್ರು. ಈಡ್ಗಾಯಿ ಹೊಡೆದು ಕೋಳಿ ಕುಯ್ಕೊಂಡು ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಳಕ್ಕೆ ಹೋದ್ವಿ. ನೋಡ್ಕೊಂಡು ನೋಡಿ ಬಾ. ಹಾಂ ಇಲ್ಲೇ ಝೂಮ್ ಆಗ್ತೈತಲ್ಲ. ಇಲ್ಲ ಇನ್ನೊಂದು 10,000 ರೂಪಾಯಿ ಆಗಿದ್ದಿದ್ರೆ ಒಂದು ಮರಿನ ತಂದು ಮಾಡ್ಕೊಂಡು ಹೋಗಿ. ಅದೇ ಅದಕ್ಕೆ ತಲೆನೋವು. ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಖಾರ ರುಬ್ಬಿಸ್ಕೊಬಂದು ಮತ್ತು ಅದನ್ನೆಲ್ಲ ತೊಳೆದು ಸಾಂಬಾರು ರೆಡಿ ಆಗೋ ಅಷ್ಟರಲ್ಲಿ ಸಾಂಬಾರು ಮತ್ತು ಅನ್ನ ಮುದ್ದೆ ರೆಡಿ ಆಗೋ ಅಷ್ಟರಲ್ಲಿ ಆಲ್ರೆಡಿ 2:33 ಆಗಿತ್ತು. ಒಟ್ಟು 3 ಒಲೆಯಲ್ಲಿ ಮಾಡ್ತಿದ್ವಿ. ಒಂದರಲ್ಲಿ ಚಿಕನ್ ಸಾಂಬಾರು, ಒಂದರಲ್ಲಿ ಮಟನ್ ಸಾಂಬಾರು, ಇನ್ನೊಂದರಲ್ಲಿ ಅನ್ನ. ಯಾಕಂದರೆ ಎಲ್ಲರೂ ಬೆಳಗ್ಗೆ ಏನೂ ನಾಷ್ಟ ಮಾಡಿರಲಿಲ್ಲ, ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು. ಸೊ ಅದಕ್ಕೆ ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು 3 ಒಲೆ ಯೂಸ್ ಮಾಡ್ತಿದ್ವಿ. ಇದು ನಮ್ಮ ಅಜ್ಜಿ ಎಲ್ಲರೂ ಹೂವು ಮುಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೂವು ಕಟ್ತಾಯಿದ್ರು. ಅದು ನಮ್ಮ ಅಕ್ಕ. ಇದು ಮಧುಗಿರಿ ಬೆಟ್ಟ. ಏನು ನೋಡ್ತಿದ್ರೆ ಇದು ಏಕಶಿಲಾ ಬೆಟ್ಟ. ಎಲ್ಲರೂ ಊಟ ಮಾಡೋ ಅಷ್ಟರಲ್ಲಿ 4:30 ಆಗಿತ್ತು. ಎಲ್ಲರೂ ಊಟ ಮಾಡೋದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಫಸ್ಟ್ ಯಾರು ಊಟ ಮಾಡಿದ್ರೋ ಅದು ಮಾತ್ರ ವೀಡಿಯೋ ಮಾಡಿದೆ. ಅವ್ರ ಅಮ್ಮನ ನೋಡ್ದ. ಎಷ್ಟೊತ್ತಿ ತಗಸ್ಕೊಂಡಿ ಮಾಮ? ಎಲ್ಲರೂ ಊಟ ಮುಗಿಸ್ಕೊಂಡು ಸಂಜೆ ಹೊರಡಬೇಕಾದ್ರೆ ಯಾರ್ಯಾರು ಏನೇನು ಬೇಕೋ ಅವ್ರು ಅದನ್ನೆಲ್ಲ ತೊಗೊತಿದ್ರು. ಸೊ ಎಲ್ಲರೂ ಹೆಣ್ಮಕ್ಳು ಬಳೆ ಹಾಕ್ಸ್ಕೊತಿದ್ರು. ಎಲ್ಲರೂ ಹಾಕ್ಸ್ಕೊಳ್ಳೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬರೀ 3 ಜನದ್ದು ಮಾಡೋಕ್ಕಾಯಿತು. ನನ್ನ ತಂಗಿ ಇರು 3 ಜನನೂ ಹಾಕ್ಸ್ಕೊಂಡ್ರು ಬಳೆ. ಅದನ್ನು ಮಾತ್ರ ವೀಡಿಯೋ ಮಾಡಿದೆ. ಗೊತ್ತವ್ರಿರಲ್ಲ. ಮತ್ತೆ ಅಜ್ಜಿ ನೀನು ಹಾಕ್ಸ್ಕೊ. ಇನ್ನು ಹಾಕ್ಸ್ಕೊಳ್ಳೋರು ಅವ್ರು ಇರಜ್ಜಿ. ನೋಡ್ರಮ್ಮ ಫಸ್ಟ್ ಐಸು ಫೋನ್ ಕಟ್ಟೆ ಬಿಟ್ಟಾಕು ಆಯ್ತಾ. ಒಟ್ನಾಗೆ ಫೋನ್ ಐತೋ ಇಲ್ವೋ ನೋಡ್ಕೊ. ರೋವಂತ್ ರಂಗು ಬಡಿಂದಿ ರೋವಂತ ಶಾನನೇ ಬಡಿಂದಿ ಓಕೆ ಮಧುಗಿರಿಯಲ್ಲಿ ದೇವ್ರ ಪೂಜೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಪಾವಗಡದಲ್ಲಿರೋ ಚಿಕ್ಕಮ್ಮ ಮನೆಗೆ. ಪಾವಗಡದಲ್ಲಿ ಶರಣಾತ್ಮನ ದೇವಸ್ಥಾನ ಅಂತ ಅಂದರೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಅಲ್ಲಿ ಶರಣಾತ್ಮನ ಜಯಂತಿ ಇರೋದ್ರಿಂದ ಅವತ್ತಿನ ಹಿಂದಿನ ದಿನವೇ ಎಲ್ಲ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಲ್ಲಿಂದ ನಮ್ಮ ಚಿಕ್ಕಮ್ಮವ್ರವ್ರಿಗೆ ಬೈಕಲ್ಲಿ ಹೋದ್ವಿ. ನಾನು ನನ್ನ ತಂಗಿ
ಮತ್ತು ನನ್ನ ತಮ್ಮ ಮೂವರು ಗಾಡಿ ಓಡಿಸ್ತಿರೋದು ಬಂದು ನಮ್ಮ ಹಸ್ಬೆಂಡು. ಇದು ಗಾಡಿ ಬಂದುಬಿಟ್ಟು 2-3 ಗಾಡಿ ಅರೇಂಜ್ ಮಾಡಿದ್ವಿ. ಸೊ ಯಾರ್ಯಾರು ಹೋಗಿದ್ವಿ ಅವರೆಲ್ಲ ಹೋಗ್ಬೇಕಿತ್ತಲ್ವ, ಅದಕ್ಕೆ 2 ಸತಿ ಹೋಗಿ ಬಂದು ಮಾಡಿದ್ರು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.